ಏನಕ್ಕೆ ಅಷ್ಟೊಂದು ಅಮೌಂಟ್ ಅಂದರೆ ಪಾರ್ಕಿಂಗ್, ನಮಗೆ ಮೇನ್ 2 ವೀಲರ್ ಪಾರ್ಕಿಂಗ್ ಬೇಕು. ನಮ್ಮದು ಅನಿಲಿಂದು ಇಲ್ಲಿ ನಿಂತೈತೆ ಗಾಡಿ ನೋಡಿರಿ, ನಾನು ಸೇಫಾಗಿ ಇಲ್ಲಿ ನಿಂತೈತೆ ಗಾಡಿ. ನಮಗೆ ಮೇನ್ ಪಾರ್ಕಿಂಗ್ ಬೇಕಾಗಿತ್ತು. ಅಮೌಂಟು ಎಷ್ಟಾದರೂ ಪರವಾಗಿಲ್ಲ, ಬಟ್ ನಮಗೆ ಪಾರ್ಕಿಂಗ್ ಇಂಪಾರ್ಟೆಂಟು, ಅದಕ್ಕೋಸ್ಕರ ಮಾಡಿದ್ದೀವಿ. ಈಗ ಸ್ವಲ್ಪ ಚಾಕ್ಲೇಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಚಾಕ್ಲೇಟು ಇಷ್ಟೊಂದಿದು. ವೆರೈಟಿ ಚಾಕ್ಲೇಟ್ಸ್ ಇದೆ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಇದೆ. ಇಲ್ಲಿ ಡ್ರೈ ಫ್ರೂಟ್ಸ್ ತಗೋಣ ಅಂತ ಬಂದು ಇವನು ನಮ್ಮನ್ನೇ ರೋಲ್ ಮಾಡ್ತಾವನೋ ನಾವೇ ರೋಲ್ ಆಯ್ತಾ ಇದೀವೋ ಗೊತ್ತಾಯ್ತಲ್ಲ. ಏನಂತ ಟೀ ತಂದ್ಕೊಡ್ತೀನಿ, ಕಾಫಿ ತಂದ್ಕೊಡ್ತೀನಿ, ಇಲ್ಲೇ ಕೂತ್ಕೊಳ್ರಿ ಅಂತವನೆ. ಏನಂತಲ ಏನಂತ ಲೋ, ಅವನ್ಗೆ 20 ರೂಪಾಯಿ ಕೊಡ್ರಿ ಟೀ ಕುಡಿಬೇಕು ಅಂತ ಅವ್ನು ಕೇಳ್ತಾವನ. ಅವನು ನಮ್ದೇ ರೋಲ್ ಮಾಡ್ತಾ ಇರತ್ ಕಣ ಅವನು. ಇವಾಗ ಓಡ್ತಾ ಇದ್ದೀವಿ. ಇಲ್ಲಿಂದ ಒಂದೆರಡು ಬೀಚ್ಗಳನ್ನ ನೋಡ್ಕೊಂಡು ನೆಕ್ಸ್ಟು ಗೋಕರ್ಣದಲ್ಲಿ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. कितने टाइम लगेगा? 2 आवर्स के लिए 50 रुपीज़ है, उसके बाद फिर पेमेंट ज़्यादा बढ़ेगा 20 रुपीज़. कितना ले ಬೇಡ ಅಲ್ಲೇ 20 ರೂಪಾಯಿ ಅಂತ ಎಕ್ಸ್ಟ್ರಾ ಕೊಡುತ್ತೆ. ನಾವು 50 ರೂಪಾಯಿ ಕೊಡ್ತೀವಿ. ವಾಣ ಎಲ್ಲಿಂದ ನೀವು? ನಮ್ಮ ಹುಬ್ಬಳ್ಳಿ ಎಲ್ಲ ಹತ್ರ ಅಲ್ವಾ ಬಂದ್ಬಿಡ್ತೀರಾ? ಹಿಂಗೇನೆ ನಾವು ಬೆಂಗಳೂರಿಂದ ಬಂದಿರೋದು. ಈ ಕ್ಯಾಮ್ರಾ ಏ ಮೋಟೋ ಲಾಗಿಂಗ್ ಎದು ಕೊಟ್ರಿ? ಇವಾಗ ಗೋವಾ ಮುಗಿಸ್ಕೊಂಡೆ 2 ಡೇಸ್ ನೋಡಿದ್ರಿ ಗೋವಾದಾಗ? ಏನೇನು ನೋಡಿದ್ರಿ? ವಾಗ ಅಷ್ಟೇ, ಓನ್ಲಿ ಪಬ್ ಬಂದು ನೋಡಿದೀವಿ ಅಷ್ಟೇ. ಇದು ಕೊಟ್ರಿ ಈಗ? ಬಟರ್ಫ್ಲೈ ಬೀಚ್ ಇದೆ. ಅಲ್ಲಿ ಎಷ್ಟಿದೆ ಇಲ್ಲಿ ಬೋಟಿಂಗ್ ಹೋಗ್ತಾರಂತಲ್ವಾ? 1500 ರೂಪಾಯಿ. ಸುಮ್ಮನೆ ಬೈಕ್ ಇದ್ರಣ ಅವ್ರು 2000 ಹೇಳ್ತಾರ, 1500 ಬೈಕ್ ಇದ್ರೆ ಪರ್ ಪರ್ಸನ್ ಇಬ್ರಿಗೆ ಅವ್ರು ಹೇಳ್ತಾರ 1000 ರೂಪಾಯಿ. ಬೈಕ್ ಕೊಟ್ಟು ಸಾಕಾಗ್ಬಿಡತ್ತೆ. ಮಾಡ್ತಾ ಬಾರ್ಗೇನ್ ಎಲ್ಲ 1500 ರೂಪಾಯಿ ಪಾರ್ಕ್ ಮಾಡಿ ಗಾಡಿ ಪಾರ್ಕ್ ಮಾಡಿ ಹಿಂಗ 1 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಬೆಂಗಳೂರು ಸುಮ್ಮನೆ ಇನ್ನೇನು ಗಾಡಿ ಮಚ್ಚ ಆಗಿದೆ ಇದರ ಲಾಕರ್. ಶಬ್ಬೀರ್ ಅವ್ರ ಒಂದ್ ಸ್ವಲ್ಪ ಅಯ್ಯೋ ಮಾಡ್ತೀರಿ. ಬೋಟಿಂಗ್ ಮಾಡ್ಬೇಕು ಅಂತಾನೆ ಅಲ್ಲಿಂದ ಬಂದಿರೋದು. ಗಾಡಿ ಓಡಿಸೋದಲ್ಲ 8 ಕಿಲೋ ಓಡಿಸಿದೀವಿ ಆಲ್ರೆಡಿ ಬಂದಾಗಿದೆ. ಇದ್ರ ಉದ್ರ ಲೇಡೀಸ್ ಕೈದಾರೆ. ಯಾವ ಬೈಕ್ ಹೋಗಿದ್ರಣ? ಆರಾಮ್ ಬೆಂಗಳೂರಿಂದ ನೋಡ್ರಿ, ಯಾರ್ಯಾರು ಬರಕಾಯ್ತದ ಆರಾಮ್ ಫೈ ಇಟ್ಕೊಂಡಿ. ಐತ್ ನನ್ನ ಮಗನ್ ಬೆನ್ನು ಕಾಲು ತೊಡೆ ಎಲ್ಲ ನೋವು ಬರ್ತಾವೆ. ಹೌದು, ಸರಿ ಇಲ್ಲ. ಅಲ್ಲಿ ಧಾರವಾಡ ತಕ ಏನ್ ಈಗ ಹೋಗ್ಬೇಕಾರ ಹಿಂಗೂರಿ ಹೆಂಗೆ ಕಾರವಾರ ಮೇಲೆ ಹೋಗೋದು. ಗೋಕರ್ಣ ಹೋಗ್ತೀವಿ, ಅದ ಗೋಕರ್ಣ, ಅಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರು ಹೋಗೋದು. ಜಾಸ್ತಿ ಜನ ಗೋವಾದಲ್ಲಿ ಒಂದು 30% ಕನ್ನಡಿಗರೇ ಇರೋದು. ಏನು ಹೊಸಿ ಜನ ಸಿಕ್ಕಿದ್ರ? ದುಡಿಯಕ್ಕೆಲ್ಲ ಇಲ್ಲೇ ಅದಾರ. ದುಡಿಯೋಕಲ್ಲ, ಟೂರಿಸ್ಟು ಕನ್ನಡದವರೇ ಜಾಸ್ತಿ. ಸೇಮ್ ಇದೇ ಥರ ಮಂಗ್ಳೂರಲ್ಲಿ ಮಾಡಿಬಿಟ್ರೆ ಎಲ್ಲ ಮಂಗ್ಳೂರಿಗೆ ಬಿದ್ದು ಬಿಡ್ತಾರೆ. ಇಲ್ಲೆಲ್ಲ ಲೀಗಲ್ ಐತಿ, ಎಲ್ಲಾನು ಲೀಗಲ್ ಐತಿ. ನಮ್ಮೂರ ಬೆಟ್ಟಿಂಗ್ ಆಡಿದ್ರು ಮುಗಿತ್ ನೋಡಿ. ಇಲ್ಲ, ಅದು ಬೆಟ್ಟಿಂಗು ಮಣ್ಣು ಮೇಲೆ ಆಡಂಗಿಲ್ಲ, ಇಂಡಿಯಾದ ಮಣ್ಣು ಮೇಲೆ. ಅದಕ್ಕೆ ಅವರೆಲ್ಲ ನದಿ ಒಳಗಡೆ ಆ ಬೋಟಲ್ಲಿ ಆಡೋದು. ಅಲ್ಲಿ ಮಾತ್ರ ಪರ್ಮಿಷನ್. ಎಲ್ಲ ಫಾರಿನರ್ಸ್ ಎಲ್ಲ ಕನೆಕ್ಟ್ ಇರ್ತಿತ್ತು. ಮತ್ತೆ ಬ್ಯಾನ್ ಮಾಡ್ಬೇಕು. ಮಾಡಿದ್ರೆ ಗೋವಾಗ ಯಾರು ಬರೋದೇ ಇಲ್ಲ. ಆನ್ಲೈನ್ ಬೆಟ್ಟಿಂಗ್. ಆನ್ಲೈನ್ ಬೆಟ್ಟಿಂಗ್ ಬ್ಯಾನ್ ಮಾಡಬೇಕು. ಯಾಕೆ ಬ್ಯಾನ್ ಮಾಡಬೇಕು? ಯಾಕೆ ಬ್ಯಾನ್ ಮಾಡಬೇಕು ನೀವು? ನಮ್ಮ ದೋಸ್ತ 50 ಲಕ್ಷ ಸಾಲ ಮಾಡೋಣ ಅದಕ್ಕೆ. ಆಡಿಲ್ವಾ? ಜಾಕೆಟು ಗಾಡಿಗೆ ಏನಕ್ಕೆ
ಲೌಡಕ್ಕೆ ಜಾಕೆಟ್ ಕೊಡೋ ಲೇ ಮಚಾವ್ ನಮ್ಮ ದಿಕ್ಕದಲ್ಲಿ ಮ್ಯಾಜಿಕ್ ಮೂಮೆಂಟ್ ಒಂದು ಫುಲ್ ಬಾಟ್ಲು ಹಾಂ पेपर देंगे कितना बार का इधर कुछ नहीं होता है ना ये इधर डालना ಹಾಕು ಇಲ್ಲಿ इधर निकाला कैसे निकलता है ये तो इधर डालो मैं इधर डालेंगे इधर डालो भाई इधर ये इधर डालो मैं इधर डाले दोनों डालेगा हाँ तो बड़ा काम दे ಹಾಂ ಅವನೇ ಹಾಕ್ಲಿ ನಾನು ಹಾಕ್ತೀನ ಹೋಗಿ इधर डालो ನಾನು ಜಾಸ್ತಿ ಹೇಳಾಗಿಲ್ಲ ನಾನು ಜಾಸ್ತಿ ಅಂದ್ರೆ ನಾನು ಮೊದಲಿಗೆ ಹೇಳ್ತೀನಿ ನೀವು 600 ರೂಪಾಯಿ ಕೊಡೋದಕ್ಕೆ ನಾನು ಹೇಳಿಲ್ಲ ಯಾಕಂದ್ರೆ ಗೋಣಿ ಆಗಿಲ್ಲ ಅದಕ್ಕೆ ನನ್ನ 2 ಬೋಟ್ ಇರೋದು ನನ್ನ ಕಡೆ ಜಾಸ್ತಿ ಇಲ್ಲ ಅವ್ರ ಕಡೆ ಈಗ ಬೋಟಿಂಗ್ ಎಲ್ಲಿ ಕರ್ಕೊಂಡೋಗಿ ಎಲ್ಲಿಗೆ ಬರ್ತಾರ ಯಾವ್ದ್ರಾಗೆ ಇಬ್ರೇ ಹೋಗೋದು ತಿಳ್ಕೊಳ್ಳಿ ಹೋಗ್ಬೋದು ಅದು ಮಂಕಿ ಐಲ್ಯಾಂಡ್ ಐತಲ್ಲ ಈ ಮಂಕಿ ಐಲ್ಯಾಂಡ್ ಅದು ದಾಟಿ ಹೋಗ್ಬಾರ್ದ ಆ ಏರಿಯಾ ಒಳಗೆ ಆ ಗುಟ್ಟ ಈ ಗುಟ್ಟ ಮೇಲೆ ಒಳಗೆ ಆಡ್ಬೇಕು ನೀವು ಇಬ್ರು ಓಕೆ ಕಾಸು ಓಕೆ ಬಾಲ್ ನೀವು ಕನ್ನಡದವರಾಗಿ ನಮ್ಗೆ ಕಮ್ಮಿ ಮಾಡ್ಲಿಲ್ಲ ಅಂದ್ರೆ 2 ಅವರ್ಸ್ ಎಷ್ಟಾಗುತ್ತೆ 2 ಅವರ್ಸ್ಗೆ 800 ಆಗ್ತೈತಿ 200 ಕೊಡ್ಬೇಕು ಈಗ 1 ಅವರ್ ಆಡ್ಕೊಂಬರಂಬರ ಅಷ್ಟು ಹೋಗಿ ಬರ್ತೀರ ನೋಡಿ ಎಷ್ಟು ಅವರ್ ಆಗ್ತೈತೆ ನೋಡ್ರಿ ನೀವು 2 ತಾಸು ಮಾಡಿದಂದ್ರೆ ನೀವು 600 ರೂಪಾಯಿ ಕೊಡ ಆತ 2 ತಾಸು ಮಾಡಿದಂದ್ರೆ 600 ರೂಪಾಯಿ ಬೈ ಇದು ಬೈ ಇದು ಓ ಸೇ ಮತ್ತೆ ಬೋಟಿಗೆ ಹೋಗ್ಬೇಕಂತ ಬೋಟಿ ಇದೆ ಹೋಗ್ತಾರೆ ನೆಕ್ಸ್ಟ್ ಟ್ರೈ ಮಾಡೋಣ ಚೆನ್ನಾಗಿರೋದು ಕೊಡ್ರಿ ಇದು ಬೋಟು ತಿಕ್ಕ ಇಲ್ಲ ನೆಂದೋಯ್ತದೆ ಆಮೇಲೆ ನೋಡ್ರಿ ಅಲ್ಲಿ ನಿಂದ ಮೊಬೈಲ್ ವಾಲೆಟ್ ಏನೈತಿಲ್ಲ ಇದ್ರೊಳಗೆ ಹಾಕೊಂಡಿದೆ ವಾಟರ್ ಬ್ಯಾಗ್ ಇದೆ ಒದ್ದೆ ಆಗಿಲ್ಲ ಗೊತ್ತಾಗಲ್ಲ ಒದ್ದೆ ಆಗುತ್ತಾ ಬದ್ದಿಲಿ ಓಪನ್ ಮಾಡ್ಕೋ ಬಿಡಿ ಇಲ್ಲೇ ಹಾಕೊಂಡು ಹೋಗ ಅದು ಬೋಟ್ ಹಾಕಿಲ್ಲ ಈ ಬೋಟ್ ಚೆನ್ನಾಗಿಲ್ಲ ಅಲ್ಲಿ ಮಟ್ಟ ಹೋಗ ಆಮೇಲೆ ನೀವು ಓಪನ್ ಮಾಡ್ಕೊಂಡು ವಿಡಿಯೋ ತೆಗೀರಿ ಒಳಗೆ ಲೇ ಅವರು ಫುಲ್ಲು ಅಲೆ ಬಂದ್ರೆ ಮೈ ಮ್ಯಾಕ್ ಫುಲ್ಲು ನೆಂದೋಯ್ತೀವಿ ನಾವು ನಿಮ್ ಸೇಫ್ಟಿ ಕೂಡ ಆಗಿದೆ ನಮ್ ಸೇಫ್ಟಿಗೆ ಬೇಡ ಅದು ಮಾಡಕ್ ಬರಲ್ಲ ಫಸ್ಟ್ ಟೈಮ್ ಮಾಡ್ತಾರ ಹೇಳ್ತೀನಿ ನಿಮ್ಗೆ ಹೆಂಗ್ ಓಡಿಸ್ಬೇಕು ಏನು ಎಲ್ಲ ಹಾಕನ ಇದ್ರೊಳಗೆ ಇಬ್ರು ಬಂದಿರಿ ಇಬ್ರೆ ರೈಡ್ ಮಾಡ್ಕೊಂಡು ಇವತ್ತು ಹೋಗೋದ ನಾ ಇಲ್ಲೇ ಇರೋದು ಇಲ್ಲಿ ನೋಡೋದು ಇವಾಗ ಫಸ್ಟ್ ಎಲ್ಲ ಬೋಟಿಂಗ್ ಎಲ್ಲ ಮುಗಿಲಿ ನಿಮ್ದಣ್ಣ ನಮ್ ಗದಗ ಎಲ್ಲಿ ನೋಡುವ ಕನ್ನಡ ಈಗ ಒಂದು 2-3 ಇದನ್ನು ತೋರಿಸ್ತಾರಂತೆ ಏನು ಅಂತ ಗೊತ್ತಿಲ್ಲ ಬೋಟಲ್ಲಿ ಕೂತಿದ್ದೀವಿ ಅನ್ನೋಟು ಎಲ್ಲಿ ಕೂತವನೆ ನಮ್ಮ ಮ್ಯಾಂಡೇಟರಿ ಅಲ್ಲಿ ಹಾಕೊಳ್ಳೋ ಜಾಕೆಟ್ ಹಾಕೊಳ್ಳೋ ಯಾಕೋ ನೋಡ್ರಿ ಅವನೊಂದು ತೀರ ನಾನೊಂದು ತೀರ ಪರ್ ಪರ್ಸನ್ನು 1000 ಹೋಗ್ತಾ ಇದ್ದೀವಿ ಒಂದು ಯಾವುದಾದೋ ಹೇಳಿದ್ರು ಯಾವುದು ಅಂತ ಗೊತ್ತಿಲ್ಲ ನೋಡ್ರಿ ನಮಗೆ ಅದೃಷ್ಟ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಅನಿಲ कपल लोग इधर ज्यादा आते हैं वेडिंग का फोटोग्राफी करने के लिए भी तो मॉर्निंग में आते हैं अलाउड है यहाँ पे मतलब वो कैमरा वगैरह लेके आके अलाउड हाँ इधर अलाउड है यहाँ पे ये शैलो बीच है लेवल है मालूम में से बीच है डीप नहीं है वो बटरफ्लाई बीच है ना वो डीप है पानी किनारे पे 3-4 मीटर गहरा है यहाँ पे आपको पानी में आने को मिलते हैं उधर नहीं मिलते हैं बटरफ्लाई बीच पे आप कहाँ पे उतरेंगे वहाँ पे नहीं मिलता है क्या उतरने को मिलते हैं लेकिन पानी में आने को नहीं मिलेगा ऐसा खेलने के लिए ऊपर ही नहीं वहीं पे उतरना ಬೀಚ್ ಅಂತೆ ಯಾಕೆ ಅಂದ್ರೆ ಅದು ಬಟರ್ಫ್ಲೈ ಶೇಪ್ ಅಲ್ಲಿ ಐತಂತೆ ಅದಕ್ಕೆ ಇದು ಬಟರ್ಫ್ಲೈ ಬೀಚ್ ಅಂತೆ ನೋಡ್ರಿ ಎಣ್ಣೆ ಹೊಡೆಯಕ್ಕೆ ಎಂಥ ಜಾಗ ಹುಡಿಕೊಂಡವ್ರು ಇಲ್ಲೆಲ್ಲ ಗೋವಾ ಅಂದ್ರೇನೆ ಫುಲ್ಲು ಪೀಸು ಬೆಳಗ್ಗೆ ಟಿಫನ್ ಜೊತೆ ಎಣ್ಣೆ ಹಾಕ್ತಾರೆ ಇಲ್ಲೆಲ್ಲ